ಸರ್ ಇವಾಗ ವೀಡಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಸರ್? ಇಲ್ಲ, ತೊಗರಿ ಹತ್ರ ಬೆಳೆಯುತ್ತೆ. ಅಂದ್ರೆ ನಿಮ್ಮ ಈ ಝೀಬೂನಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಝೀಬು ಯೂಸ್ ಮಾಡೋದ್ರಿಂದ ನೀವು. ಹಾ ನಾವು ಹಾ ಬ್ರಷ್ ಹಾ ಕಟರ್ ಹ್ಯಾಂಡ್ ಬ್ರಷ್ ಕಟರ್ ಮಾಡ್ತೀವಲ್ಲ ಸರ್, ಹಾ ಹಾ ನಮ್ಗೇನು ಸಮಸ್ಯೆ ಇಲ್ಲ. ಕಳೆ ಹೊಡಿಬೇಕಾದ್ರೆ ಅದು ಮಧ್ಯದಲ್ಲಿ ಹೋಗ್ತಾನೆ. ಆಮೇಲೆ ಅಂತರ ಕೊಡ್ತೀವಿ ಸರ್. ಅದರ 2 3 ಒಂದೊಂದು ತೊಗರಿ ಗಿಡ ಬೆಳೆಸ್ತೀವಿ. ಓಕೆ ಬಹುವಾರ್ಷಿಕ ಆಗ್ಬೋದು ಅಥವಾ ಮಾಮೂಲಿ ತೊಗರಿ, ಗುಲ್ಬರ್ಗ ತೊಗರಿ ಆಗ್ಬೋದು. ಓಕೆ ಅದನ್ನು ನಾವು ಪ್ಯಾಸೇಜಲ್ಲಿ ಜಿಗ್ಜ್ಯಾಕ್ ಆಗಿ 2 3 ಅಂತರದಲ್ಲಿ ಹಾಕಬೇಕು. 2 ಸಾಲು ತ್ರಿಕೋನಾಕಾರವಾಗಿ ಜಿಗ್ಜ್ಯಾಕ್ ಆಗಿ. ಜಿಗ್ಜ್ಯಾಗ್. ಆವಾಗ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ. ಬ್ರಷ್ ಕಟರ್ ಮಾಡೋನು ಮ್ಯಾನ್ಯುಯಲ್ ಆಗಿ ಮಾಡ್ತಾನೆ. ಬಟ್ ನೀವು ಈಸಿಬೂ ಯೂಸ್ ಮಾಡೋದ್ರಿಂದ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅದು. ಅಥವಾ ಅಥವಾ ಈಗ 9 ಅಡಿಯ ಸಾಲು ಮಧ್ಯದಲ್ಲಿ ಹಾಂ, 4 ಅಡಿ ನಾನು ಒಂದು ಸಿಂಗಲ್ ಲೈನ್ ಹಾಕೊಂಡು ಹೋಗಿದ್ರೆ ಹೇಗೆ? ಸಿಂಗಲ್ ಲೈನ್ 4 ಅಡಿಗೆ ಬೇಡ ಸರ್. ಈಸಿಬೂ ಹೋಗುವಷ್ಟು ಜಾಗ ಇಟ್ಕೊಂಡು ಪಕ್ಕಕ್ಕೆ ಹಾಕಿ, ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಕಡೆ ಓಕೆ ಝೀಬು ಓಡಾಡಲಿ, ಇನ್ನೊಂದು ಕಡೆಗೆ ಬೇಕಾದ್ರೆ ಮ್ಯಾನ್ಯುಯಲ್ ಆಗಿ ಮಾಡ್ಸೋದು. ನಿಮ್ಮ ಓಕೆ. ಝೀಬು ಅಲ್ಲ, ಬಿಡ್ತು ಎಷ್ಟಿದೆ ಅದನ್ನ ಮಧ್ಯದಲ್ಲಿ ನೋಡ್ಕೊಂಡು ಒಂದು ಮಾಡಿ. ಸಿಂಗಲ್ ಲೈನ್ ಹಾಕಿದ್ರೆ ಎರಡು ಆ ಗಿಡದ ಎರಡೂ ಬದಿನಲ್ಲಿ ಈಸಿಗೂ ಓಡಾಡುತ್ತೆ ಸರ್. ಹಂಗಾರೆ ಸಾಕು. ಆ ಝೀಬು ಡೈಮೆನ್ಷನ್ ವಿಡ್ತ್ ಮೇಲೆ ಡಿಸೈಡ್ ಮಾಡ್ತದೆ. ಹಾ, ಅದು 3 ಅಡಿ ಅಷ್ಟೇ. ಓ, ವೆರಿ ಇಟ್ ಇಸ್ ಗುಡ್. 3 ಫೀಟ್ ಹಂಗಾರೆ ಬಿಡ್ತದೆ 4 ಒಂದು ಸಲ ಹಾಕ್ಬೋದು. ಅಲ್ವಾ ಸರ್? ಖಂಡಿತ ಖಂಡಿತ ಮಾಡಿ ಸರ್. ಅಲ್ಲ, ಅದಕ್ಕೆ ಓಕೆ. ಪೆರಿನಿಯಲ್ ಪಿಜನ್ನೇ ಬೇಕು ಅಂತಿಲ್ಲ. ಮಾಮೂಲಿ ಇದು ಈ ಬಟ್ಟೆ ಬ್ಯಾಗಲ್ಲಿ ಕೊಡ್ತಾರಲ್ಲ ಕೃಷಿ ಇಲಾಖೆಯವರು, ಇದು ಹಾ ಗುಲ್ಬರ್ಗ ತೊಗರಿ, ಹಾ 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 ಅದನ್ನ ಹಾ ಹಾಕಿದ್ರು ಸರ್. ಓಕೆ 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 ಅಂದ್ರೆ ಸರ್. ನಾವು ಓಕೆ ಗ್ರೀನ್ ಬಯೋಮಾಸ್ಗೋಸ್ಕರ ಹಾಕೋದಲ್ವ ಸರ್. ಹಾ, ನಾವೇನು ಗುಲ್ಬರ್ಗರ್ ಇದ್ರ ಜೊತೆ ಕಾಂಪಿಟೇಷನ್ ಮಾಡ್ತೀವಿ. ಇಷ್ಟು ಕ್ವಿಂಟಲ್ ಬೆಳೆದೀವಿ. ಅದು ಸರಿ ಸರ್. ಓಕೆ ಓಕೆ ಬೀಜ ಸರ್. ಎರಡೆರಡು ಹಾಕಿದ್ರೆ ಉತ್ಪ ಅಲ್ವಾ ಸರ್? ಹಾಕ್ಬೋದು, ಒಂದ್ ಬಂದ್ರೆ ಬರ್ದಲ್ಲ ಅಂತ ಏನಪ್ಪ? ಒಂದೊಂದು ಇದಕ್ಕೆ ಬೀಜ ಎರಡೆರಡು ಹಾಕೋರು ಪರವಾಗಿಲ್ಲ ಅಲ್ವಾ ಸರ್? ಹಾಂ, ಹಾಕಿ ಹಾಕಿ. ನೀವು ನರ್ಸರಿ ಮಾಡಿ ಆಮೇಲೆ ಗುಲ್ಬರ್ಗದಲ್ಲೇ ಈಗ ನರ್ಸರಿ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದಾರೆ ತೊಗರಿನ. ನೇರ ಹೌದಾ ಬೀಜ ಸರ್? ಬಿತ್ತನೆ ಮಾಡೋಕ್ಕಲ್ಲ, ಹೋಯ್ತು. ಹಾ 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 ಹೆಣ್ಮಕ್ಳು ಇಲ್ಲಂತೆ ಬಿತ್ತನೆ ಮಾಡೋರು. ಎಲ್ಲ ಹೌದು, ಮಕ್ಳು ಯಾರು ಇಲ್ಲ. ಬಾಣಂತನ ಮಾಡ್ಬೇಕಂತ ಬೆಂಗಳೂರಿಗೆ ಬಂದ್ಬಿಟ್ರು ಗುಲ್ಬರ್ಗದ ತಾಯಿರೆಲ್ಲ. ಗೊತ್ತಾಯ್ತು. ಓಕೆ. ಹಾಗಾಗಿ ಅದರ ನರ್ಸರಿ ಪ್ರೋಟ್ರೇಗಳಲ್ಲಿ ಬೆಳೆಸಿ ಹಾ ಸರ್. ನೇರವಾಗಿ ನಾಟಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ನರ್ಸರಿಯಿಂದನೇ ತಂದಿದ್ದೆ ಸರ್, ₹1 ಒಂದು ಸತಿ. ಹಾಂ, ಬಟ್ ಆದ್ರೆ ಅಷ್ಟು ಎಫೆಕ್ಟ್ ಬರ್ಲಿಲ್ಲ. ಅದು ಅದು ತೀರಾ ಇದ್ರಲ್ಲಿ ಇಟ್ಕೊಂಡಿರ್ತಾರೆ. ನಾವು ಬಂದ್ ಹಾಕ್ತಿದಂಗೆ ಇಲ್ಲಿ ಮಳೆ ಜಾಸ್ತಿ ಆಯ್ತು, ಅಷ್ಟು ಬರ್ಲಿಲ್ಲ, ಹೊರಟ ಬರ್ತಿದ್ರು. ಪರವಾಗಿಲ್ಲ. ನಮ್ಮ ತೋಟ ನಮ್ಮ ನರ್ಸರಿ, ನೀವೇ ಬೆಳೆಸ್ಕೊಳ್ಳಿ ಒಂದ್ ಕಡೆ, ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿ. ಓಕೆ ಸರ್, ಆಯ್ತು. ಇನ್ನೂ ಟೈಮ್ ಇದೆ. ಯಾವ ನರ್ಸರಿ ತಂದಿದ್ರಿ ಸರ್? ಎಲ್ಲಿ ರೋಹಿಣಿ ಸರ್ ನರ್ಸರಿ ಮುಗಿಸೋ ಅದು? ತನಕ ಹಾಕಿ. ಏನಪ್ಪ? ಯಾವ ನರ್ಸರಿ ತಂದಿದ್ರು ಸರ್ ಅವರು? ಬೆಳ್ಳಾವಿ ಹತ್ರ ಸರ್, ಇಲ್ಲೇ ಬೆಳ್ಳಾವಿ ಹತ್ರ ಹೇಳ್ತಾರೆ. ಬಟ್ ಆ ಸತಿ ಹೇಳಕ್ಕಾಗಲ್ಲ ಸರ್, ಬೀಜ ಹಾಕೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯೋಗೇಶ್, ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ. ಕ್ಯಾಟಿನಲ್ಲಿ ಹೌದು ಇದ್ದೀರಾ? ಸರ್, ಅದು ಬೀಜ ಹಾಕೋದು ಬೆಸ್ಟ್ ಅಂತು ಸರ್. ಅದು ಇಲ್ಲೇ ಇದ್ರಲ್ಲಿ ಬೆಳ್ಳಾವಿಲ್ ಸಿಗುತ್ತೆ ಸರ್ ಅದು. ಏನು ಬೀಜನ? ಅಲ್ಲ ಅಲ್ಲ, ಇದು ಸಸಿ ನರ್ಸರಿ, ಕೇಳಿದ್ರಲ್ಲ, ಪ್ರೋಟ್ರೇ ನರ್ಸರಿ. ಹಾಂ, ಸರಿ ಸರಿ. ಆ ಪೋಲ್ಟ್ರಿ ನರ್ಸರಿ ಬೆಳ್ಳಾವಿಲ್ ಸಿಗುತ್ತೆ. ಬಟ್ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಬೀಜ ಹಾಕಿ ಇಲ್ಲ ನಾವೇ ಮಾಡ್ಕೊಳಕ್ ಬೆಸ್ಟ್ ಅನ್ಸ್ತು. ಮಾಡಿ ಮಾಡಿ, ಎಲ್ಲ ಥರದ ಓಕೆ ಪ್ರಯೋಗನ ಸರ್. ಮಾಡಿಯಪ್ಪ. ಓಕೆ ಸರ್, ಆಯ್ತು. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಹೇಳಿ. ಇದಕ್ಕೆ ನವಿಲ್ ಕಾಟ ಏನು ಬರಲ್ವಾ ಸರ್? ಬರುತ್ತೆ, ಅದಕ್ಕೆ ನರ್ಸರಿ ಮಾಡಾಕಿ. ನವಿಲ್ ಕಾಟ ಬರುತ್ತಾ ಇದಕ್ಕೂ? ಹೌದು, ಕುಕ್ಕುತ್ತೆ. ಬೀಜ ಹುಡುಕೊಂಡು ತಿನ್ನುತ್ತೆ, ಕುಡಿ ಓಕೆ, ಚುಚ್ಚುತ್ತೆ. ಅದಕ್ಕೆ ನರ್ಸರಿ ಮಾಡಿ ಒಂದು 28 ಡೇಸ್ ಆದಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಬಚಾವಾಗುತ್ತೆ. ಎಲ್ಲವೂ ಇದೆ ಸರ್. ಓಕೆ, ನನ್ನ ಹತ್ರ ಇದೆ, ಮಾಡ್ತೀನಿ ಇವತ್ತಿನ ನಾಳೆನೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಸಬ್ಜೆಕ್ಟಿವ್. ಮಾಡ್ತೀನಿ ನಾನು. ವೆರಿ ಗುಡ್. ಓಕೆ ಸರ್, ಮಾಡ್ತೀವಿ ಸರ್. ಬಟ್ ಜೂನ್ ಅಲ್ಲಿ ಹಾಕೋರೆ ಬರಲ್ಲ, ಕಾಯಿ ಬರಲ್ಲ ಅಂತಲ್ಲ, ನಿಜನಾ ಸರ್ ಅದು? ಅಲ್ಲ, ಇದು ಗುಲ್ಬರ್ಗ ತೊಗರಿ. ಅದನ್ನ BGS5, BGS7 GKBK ಅವ್ರು ಹೇಳ್ತಾರಲ್ಲ, ಹೌದೌದು. ಅದನ್ನ ಈ ರೋಹಿಣಿ ಮಳೆಗೆ ಹಾಕಿ ಅಂತಾರೆ ಅವರು. ಹಾ ಹಾ ಹಾ. ಬರುತ್ತೆ, ಈ ಗಿಡ ಜೂನ್ ಬೆಳೆಯುತ್ತೆ. ಅದು ಹೂ ಬಿಡೋ ಹಂತ ಇದೆಯಲ್ಲ, ಹೂ ಬಿಡೋ ಹಂತದಲ್ಲಿ ಚಳಿಗಾಲ ಬೇಗ ಬಂದ್ಬಿಟ್ರೆ ಹಾ, ಈ ಗಿಡ ಬೆಳೆದಿರಲ್ಲ, ಚಳಿಗಾಲ ಬಂದ್ಬಿಡುತ್ತೆ ಅಕ್ಟೋಬರ್. ಹೌದೌದು. ಆಗ ಹೂ ಬಿಡಕ್ಕೆ ಪಾಪ ಅದಿನ್ನೂ ತಯಾರಾಗಿರೋ, ಅದ್ರ ವೆಜಿಟೇಟಿವ್ ಗ್ರೋತ್ ಮುಗ್ದಿರಲ್ಲ. ಹೌದೌದು. ಈಗಲೇ ಹಾಕೊಂಡ್ರೆ ವೆಜಿಟೇಟಿವ್ ಗ್ರೋತ್ ಮುಗಿಸ್ಕೊಂಡಿರುತ್ತೆ, ಚಳಿಗಾಲ ಬಂದ ತಕ್ಷಣ ಹೂ ಬಿಡುತ್ತೆ. ಹಾ ಎಲ್ಲ ಹಾ, ಏಕ ಗೊತ್ತಾಯ್ತು. ಬೆಳೆ ಪದ್ಧತಿನಲ್ಲಿ ಬೆಳೆಯೋರಿಗೆ ಇವೆಲ್ಲ ಮುಖ್ಯ ಆಗುತ್ತೆ ಯೋಗೇಶ್. ನಮ್ಗೇನ್ ಬೇಕಿಲ್ಲ, ನಮ್ಗೆ ಅದೊಂದು ಅದೊಂದು ಇಲ್ಲ ಸರ್, ಈಗ ತರನು. ನರ್ಸರಿ ಮಾಡಲ್ಲ. ಈಗ ನಾವು ಬೀಜ ಹಾಕಿಕೊಂಡ್ರು ನೆಕ್ಸ್ಟ್ ಮಂತ್ ಬೇಕಾದ್ರೆ ನಾಟಿ ಮಾಡೋದು ಬರುತ್ತಲ್ವ ಸರ್ ಅದು? 28 ಡೇಸ್ ಒಳಗಡೆ ಮಾಡಿ. ತುಂಬಾ ಸ್ಟೆಮ್ ಸೈಜ್ ಆದ್ರೆ ಮತ್ತೆ ಬೇರು ಅದು ಮತ್ತೆ ಸೆಟ್ ಆಗಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಬೇರು. ಹೌದೌದು, ಸರಿ ಸರ್, ಆಯ್ತು. 4 ವೀಕ್ಸ್ ಒಳಗಡೆ ಮಾಡಬೇಕು. ಸರಿ ಸರ್, ಓಕೆ, ಥ್ಯಾಂಕ್ ಯು. ವೆರಿ ಗುಡ್. ಅದು BRG 1, 2, 3, 4, 5 ಅಂತ ಇದೆ ಸರ್. ಅದು ನನಗೆ ಇನಿಷಿಯಲ್ ಯಾನ್ ಟರ್ಮು BRG 1 ಇರ್ಬೋದು.
BRG5 ಅದು ಶಾರ್ಟ್ ಟರ್ಮ್ ಅದು ಲೇಟ್ ಆಗಿ ಹಾಕೋದು. ಅದಕ್ಕೆ BRG ಲಾಂಗ್ ಟರ್ಮ್ 7 ತಿಂಗಳು ಇದೆ ಸರ್, ಅದನ್ನ ಹಾಕೊಂಡ್ಬಿಟ್ರೆ ಇವಾಗಲೇ ಹಾಕ್ಬಿಟ್ರೆ ಕೃಷಿ ಇಲಾಖೆಯಲ್ಲಿ ಬೀಜ ಸಿಗುತ್ತೆ. ಅದ್ ನೇರವಾಗಿ ಹಾಕ್ಬಿಟ್ರೆ ಯಾವ BRG ಸಮಸ್ಯೆ ಅಂದ್ರೆ ಬೆಂಗಳೂರು ರೆಡ್ ಗ್ರಾಮ್ ಅಂತಲ್ಲ? ವಾಟ್ ಇಸ್ RG ಮೀನ್ಸ್ ರೆಡ್ ಹೌದು. ಗ್ರಾಮ್. GKVK ಅವ್ರದ್ದು. ಹೌದು ಸರ್. GKVK ಅವ್ರ ಟರ್ಮಿನಾಲಜಿ ಅವೆಲ್ಲ ಒಳ್ಳೇದು. ಹೇಳಿಯಪ್ಪ, ಇನ್ನೇನಾರು ಇದೆಯಾ? ಮುಗಿಸ್ಬೋದಾ? ಇನ್ಯಾವುದಾದ್ರು ಮಾಹಿತಿಗಳಿದೆಯಾ? ಕನ್ಕ್ಲೂಡ್ ಮಾಡ್ಬೋದಾ? 10:40 ಆಯ್ತು. ವೆರಿ ಗುಡ್. ಓಕೆ, ಹೇಳಿ ರುದ್ರೇಶ್ ಅವರೇ, ಏನಾರು ಹೇಳಕ್ಕುಂಟ? ಒಂದು ಕ್ವೈರಿ ಇತ್ತು ಸರ್. ಸರ್, ಇದು ಧೂಪ ಗಿಡ ಇದಾಗಿ ಹಾಕ್ಬೋದಾ ಫಾರೆಸ್ಟ್ ಮರ ಆಗಿ? ಗೊತ್ತಿಲ್ಲ. ಅದನ್ನ ಜಾಸ್ತಿ ಪ್ರಮೋಟ್ ಮಾಡ್ತಿರೋದು ಕಾಳುಮೆಣಸು ಹಬ್ಬಸ್ಕಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಿದ್ದಾರೆ. ಅದು ನೀಳವಾಗಿ ಎತ್ತರವಾಗಿ ಬೆಳೆಯುತ್ತೆ ಅಂತ. ನಿಮ್ಮ ಚಾಮರ ನಂಜನಗೂಡು ಭಾಗದಲ್ಲಿ ಯಾರು ಹಾಕಿದಾರ, ಗಮನಿಸಿದ್ರಾ? ಇಲ್ಲ ಸರ್, ಫಸ್ಟ್ ಟೈಮ್ ಅದಕ್ಕೋಸ್ಕರ ಕೇಳಿದೆ ಸರ್. ನೋಡಿ, ನಿಮ್ಮ ನಂಜನಗೂಡು ಭಾಗದಲ್ಲಿ ಯಾರು ಹಾಕಿದ್ರೆ ಟ್ರೈ ಮಾಡಿ. ಫಸ್ಟ್ ಟೈಮ್ ಮಾಡಂಗಿದ್ರೆ ಜಾಸ್ತಿ ಮಾಡಿಬಿಡಿ, ಒಂದು 20 ಗಿಡ ತರ ಸಾಕು. ನೋಡಿ, ಬೇಲಿ ಪಕ್ಕದಲ್ಲಿ ಒಳ ರಸ್ತೆಯ ಬದಿಗಳಲ್ಲಿ ಕರೆಕ್ಟ್ ಸರ್. ಅದೇ ಒಂದ್ ಸೈಡ್ ಹಾಕಿ ನೋಡೋಣ. ಮಾಡಿ ಟ್ರೈ ಮಾಡಿ, ತರಿಸಿ ನೋಡಿ. ನಿಮ್ಗೆ ಎಲ್ಲಿ ಸಿಗುತ್ತೆ? ಬೀಜ ಸಿಗುತ್ತಾ, ಗಿಡ ಸಿಗುತ್ತಾ, ಎಲ್ಲಿಂದ ತರಿಸ್ಬೇಕು? ಇದು ಕೇರಳ ಫಾರೆಸ್ಟ್ ಬೋರ್ಡ್ ಇಂದ ತಗೊಂಡ್ಬೇಕು ಸರ್. ಅದೆಲ್ಲ ಕ್ಲೀನ್ ಆಗಿ ಕೇಳ್ಕೊಂಡೆ. ಲಾಜಿಸ್ಟಿಕ್ಸ್ ಅಲ್ಲಿಂದ ತರಿಸ್ಬೇಕಲ್ಲ, ಖರ್ಚು ವೆಚ್ಚ ಎಲ್ಲ ಗಮನಿಸಿ. ಹಾ ಸರ್. ಹಾ, ಮಾಡಿ, ಪ್ರಯೋಗ ಮಾಡಿ, ಸ್ವಲ್ಪ ಮಾಡಿ. ಸರಿ, ಒಳ್ಳೇದು. ಓಕೆ ಮಿತ್ರರೇ, ಸೊ ಕ್ಲೋಸ್ ಮಾಡ್ಬೋದಾ? ಕ್ಲೋಸ್ ಮಾಡೋಣ, ಮುಂದಿನ ವಾರ ಮತ್ತೆ ಮಾತಾಡೋಣಂತೆ. ಇವತ್ತು ನಾನು ತಗೊಂಡಿದ್ದ ವಿಷಯ ಹೇಳಿಪ್ಪ. ಈ ತಗೊಂಡಿದ್ದ ವಿಷಯ ಯಾಕೆಂದರೆ ನಾನು 5 M's ಬಗ್ಗೆ ಹೇಳ್ತಾ ಇದ್ದೆ. ಮೈಕ್ರೋಬ್ಸು, ಮಲ್ಚಿಂಗು, ಮಾಯಿಶ್ಚರು, ಮಿನರಲ್ಸು ಮತ್ತು ಮೆನ್ಯೂರು. ಬಟ್ ಆ ಎಮ್ಗಳ ಹಿಂದೆ ಏನು ವಿಜ್ಞಾನ ಅಡಗಿದೆ, ಯಾಕೆ ಒಂದಕ್ಕೊಂದು ಇಂಪಾರ್ಟೆಂಟ್ ಆಗುತ್ತೆ, ಅವು ಹೇಗೆ ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಯಾವುದೋ ಆರ್ಟಿಕಲ್ ಓದ್ತಾ ಇದ್ದೆ, ಮತ್ತು ಯಾವುದೋ ಒಂದು ವಿಡಿಯೋನೂ ನೋಡಿದೆ ಮೊನ್ನೆ. ಸಾಕಷ್ಟು ವಿಷಯಗಳಲ್ಲಿ ಸಿಕ್ತು. ಅಂದರೆ ಈ ಎಮ್ಗಳನ್ನ ಇಂಟರ್ಕನೆಕ್ಟ್ ಮಾಡೋದಂಗೆ ಸೈಂಟಿಫಿಕಲಿ ಅನ್ನೋದೊಂದು ಉದ್ದೇಶ ಇತ್ತು. ಅದಕ್ಕೆ ಇವತ್ತು ಮೆನ್ಯೂರು ಮತ್ತು ಮೈಕ್ರೋಬ್ಸ್ನ ಕನೆಕ್ಟ್ ಮಾಡ್ಕೊಂಡಂಗೆ ಆಯಿತು. ಇದರಲ್ಲಿ ನಮಗೆ SOC CN ರೇಷಿಯೋ ಇದೆಲ್ಲವೂ ತುಂಬ ಕನ್ಫ್ಯೂಷನ್ ಇದೆ. ಆ CN ರೇಷಿಯೋ ಬಗ್ಗೆ ಮತ್ತು SOC ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಂಚೂರು ವಿವರಣೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಇದ್ರ ಬಗ್ಗೆ ಗಮನಿಸೋವಂಥದ್ದು, ಓದ್ಕೊಳ್ಳೋವಂಥದ್ದು ತುಂಬ ಇದೆ. ಹಾಗಾಗಿ ಮುಂದಿನ ಹಂತದವರೆಗೆ ಇದೆಲ್ಲ ನೋಡ್ತಾ ಹೋಗೋಣ. ಸಾಕಷ್ಟು ವಿಷಯಗಳನ್ನು ಇವತ್ತು ನಾವು ವಿನಿಮಯ ಮಾಡ್ಕೊಂಡಿದ್ದೀವಿ. ಮತ್ತೆ ಈ ಬುಧವಾರ ನನ್ನ ಜೊತೆ ಇದ್ದು ಇಷ್ಟು ಸಮಯ ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು, ಅಭಿನಂದನೆಗಳು ಮತ್ತು ವಂದನೆಗಳು. ಮುಂದಿನ ಬುಧವಾರ 13 ಮೇ ಮತ್ತೆ ಇದೇ 8:30ಕ್ಕೆ ಸೇರೋಣ ಅಂತ ಹೇಳ್ತಾ ಈ ವೆಬಿನಾರ್ ಸರಣಿಯನ್ನು ಇದೇ ಮುಗಿಸ್ತೀನಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಥ್ಯಾಂಕ್ ಯು ಸರ್. Thank you, sir. Thank you, sir. Thank you, sir.